ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಗೊತ್ತಿಲ್ಲ ಯಾಕೆ ಊರಿನ ಕಾಂಗ್ರೆಸ್ ಅವರು ಖುಷಿಯಾಗಿ ಮಾಡತಾರೆ. ಭಾರತೀಯ ಜನತಾ ಪಕ್ಷ ಜಗಳದಲ್ಲಿ ನಮ್ಮ ಪಾರ್ಟಿ ಅಂತ ಮಾಡಿದ್ದಾರೆ. ಆದರೆ ನಮ್ಮ ಜಗಳ ಇಲ್ಲ. ನಮ್ಮ ಜಗಳ ಇದ್ದು ಬರೀ ಅಧ್ಯಕ್ಷಗೋಸ್ಕರ ಮಾತ್ರ. ಅಧ್ಯಕ್ಷ ಚೇಂಜ್ ಆದ್ರೂ ಸಂತೋಷ, ಚೇಂಜ್ ಆದ್ರೆ ಸಂತೋಷ. ನಮ್ಮ ಹೋರಾಟ ನಮ್ಮ ಪಕ್ಷ ಅಧ್ಯಕ್ಷರು ಬಂದಿದ್ದೇವೆ. ಅದರ ಮೊನ್ನೆ ನಡೆದಂತ ಘಟನೆಯಲ್ಲಿ ನಾನು ಬೆಳಗಾವಿ ಪ್ರೆಸ್ ಮೀಟ್ ಮಾಡಿದಾಗ ನಾನು ಇದರ ಬಗ್ಗೆ ಮಾತಾಡಿದ್ದೆ. ವಿಜೇಂದ್ರ ಒಂದು ಪತ್ರಿಕಾಗೋಷ್ಠಿ ಹೇಳಿದ್ದಾರೆ. ನಾನು ಅವತ್ತು ಉತ್ತರ ಹೇಳಿದ್ದೆ. ಅವ್ರನ್ನ ಉತ್ತರ ಮುಗಿದ ತಕ್ಷಣ ನಾನು ನೆಕ್ಸ್ಟ್ ಮಕ್ಕಳು ಮುಂದೆ ಆಯ್ತು ನಾನು ತಿಳಿಸ್ತಾ ಮಾಧ್ಯಮದಲ್ಲಿ ನೋಡಿರಲಿಲ್ಲ. ನಾನು ಬಂದಂತ ನೋಡಿದೆ. ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ ನೀನು ಪಕ್ಷ ನೀನು ಯೋಗ್ಯಿಲ್ಲ, ರಾಜ್ಯಾಧ್ಯಕ್ಷ ಯೋಗ್ಯಿಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದರ ಬಗ್ಗೆ ಯಾರು ಮಾತಿಲ್ಲ. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತಾರೆ. ನಾನು ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಅಗೌರವವಾಗಿ ಮಾತಾಡಿಲ್ಲ. ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು. ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ. ಅವ್ರ ಬಗ್ಗೆ ನಾವು ಕೆಟ್ಟ ಮಾತಾಡಿಲ್ಲ. ಅದನ್ನ ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನ ಫೈಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಮಾತು ಹೇಳೋಣ. ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾವು ರಾಜ್ಯದಲ್ಲಿ ಎಲ್ಲೇ ನೀವು ಕ್ರೀಡೆ ಕಷ್ಟ ಆಗ್ತಪ್ಪ. ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ. ನೀ ಫಿಕ್ಸ್ ಮಾಡ. ನೀವು ಯಾವಾಗ ಬಾ ಅಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ. ಶಿಕಾರ್ಪುರದಾಗ ವಿಜೇಂದ್ರ ಮನೆ ಮುಂದೆ ಪ್ರವಾಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಅನ್ಯಾಯ ಗಂಟೆ ನೋಡೋಣ. ನಾನು ಸವಾಲು ಸ್ವೀಕಾರ ಮಾಡಿದ್ದೀನಿ. ಯಾವಾಗ ಹೇಳು, ನೀನೇ ಡೇಟ್ ಫಿಕ್ಸ್ ಮಾಡ. ನಾ ಶಿಕಾರ್ಪುರದಿಂದ ಪ್ರಾರಂಭ ಮಾಡಿದ್ದೀನಿ. ನನ್ನ ಪ್ರವಾಸ. ಮತ್ತು ನಾನು ಪೊಲೀಸ್ ತರೋದಿಲ್ಲ, ಗಣ್ಯಾನ್ ತರೋದಿಲ್ಲ. ಯಾರ ಮಂದಿ ಒಬ್ಬ ಬರ್ತಾನೆ. ಹೇಳಿ ಬಂದು ಎಚ್ಚರಿಕೆ. ನಿನ್ನ ಬೇಕಾರೆ ಮೂರು ಮೇಲೆ ಅಗಡೆ ಕೊಡೋದಂತ ಸಿಗ್ತಾನೆ ಕಡೆ ಇದೆ. ನಿನಗೆ ಬೇಕಾರೆ ನಿನ್ನ ಮೇಲೆ ಬೇಕಾದ್ರೆ ನಿನ್ನ ಹೆದರಿಸುವಂತ ಶಕ್ತಿ ದೂರ ಅನ್ಕೊಟ್ಟ. ಆದ್ರೆ ಅದನ್ನ ಮಾಡೋದಿಲ್ಲ. ನಿನ್ನಂತ ಕೀಳು ಮಟ್ಟದ ರಾಜಕಾರಣ ಅಲ್ಲ. ಇವಾಗ ರಾಜ್ಯಾಧ್ಯಕ್ಷತೆ ವೈಯಕ್ತಿಕ ವಿಜೇಂದ್ರನ ಕಟ್ಟಿರ್ಬೋದು. ಆ ಪಕ್ಷ ಅಧ್ಯಕ್ಷ ನಿಮಗೆ ಗೌರವ ಇಲ್ಲ. ವಿಜೇಂದ್ರ ಬಗ್ಗೆ ಗೌರವ ಇಲ್ಲ, ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ. ದಯವಿಟ್ಟು ಪಕ್ಷದ ಚೌಕಟ್ಟಿನ ಮೇಲೆ ಇದ್ದೇನೆ. ಯಡಿಯೂರಪ್ಪ ಬಗ್ಗೆ ನಾನು ಕಳ್ಕೊಳ್ಳದೆ. ಯಡಿಯೂರಪ್ಪ ಇವತ್ತು ನಾನು ಮನವಿ ನೋಡ್ಕೊತೇನೆ. ಯಡಿಯೂರಪ್ಪನವರೇ ಇವತ್ತು ನಮ್ಮ ನಾಯಕರು. ಆದರೆ ವಿಜೇಂದ್ರ ಪ್ರಯತ್ನ ಹಾಳಾಗತ್ರಿ. ವಿಜೇಂದ್ರ ಇನ್ನೊಂದು ಕೆಳಗಡೆ ಹೋಗ್ತಾರೆ. ದಯವಿಟ್ಟು ನೀವು ವಿಫಲವಾದಂತ ಅಧ್ಯಕ್ಷ ಬಿಟ್ಟು ಒಳ್ಳೆ ಅಧ್ಯಕ್ಷ ಮಾಡಲಿಕ್ಕೆ ಸರ್ಕಾರ ಕೊಡಿ. ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ 133 ಸೀಟ್ ತಮ್ಮ ಒಳ್ಳೆ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ, ವಿಶೇಷವಾಗಿ ನೀರಾವರಿಗೆ, ವಿಶೇಷವಾಗಿ ನಿಮ್ಮ ಬಗ್ಗೆ ಗೌರವ ಇದೆ. ಪಕ್ಷ ಬಹಳ ಕೊಟ್ಟದ್ದು ನಿಮಗೆ. ನೀವು ಸೈಕಲ್ ಮಾತಾಡ್ಬೋದು, ನೀವು ಎಲ್ಲಿ ಅಡ್ಡಾಡ್ಬೋದು. ಅದ್ರ 1000 ಪಟ್ಟು ನೀವು ಅದ್ರ ಕಾಯ್ದೆ ಪಡೆದಿರಿ ಪಕ್ಷದ. ಅದು ಪದೇ ಪದೇ ಹೇಳಬಾರ್ರಿ. ಪದೇ ಪದೇ ಸೈಕಲ್ ಹೇಳಿದ್ದೀನಿ, ಸೈಕಲ್ ಅಡ್ಡಾಡಿದ್ದೀನಿ ಹೇಳಿ ನಿಮ್ಗೆ ಅಪಮಾನ ಆಗ್ತದೆ. ವಾಜಪೇಯಿ ಅವರು, ಅಧಿಕಾರದವರು 2 ಸೀಟ್ ಇದ್ದಾಗ ಈ ದೇಶಕ್ಕೆ ಮೂಲ ಪಕ್ಷ ಹಿಡಿದಾರ. ಅವ್ರು ಯಾವಾಗ ಹೇಳೋದಿಲ್ಲ. ಅದ್ಮನೆಯವರು, ವಾಜಪೇಯಿ ವಾಜಪೇಯಿ ಕೂಡ ಹೋದರು. ಮೋದಿಯವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯ ಕೂತರು. ಪಕ್ಷ ಸಂಘಟನೆ ಮಾಡಿ ಎಷ್ಟೋ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು, RSC ಕಾರ್ಯಕರ್ತರು ಇವತ್ತೇ ತ್ಯಾಗ ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ ತಗೋ ಶಕ್ತಿ ಇಲ್ಲ. ನೀವೇನೇನು ತಗೊಂಡ್ರಿ ಯಡಿಯೂರಪ್ಪನವರೇ, ನೀವೇನೇನು ತಗೊಂಡ್ರಿ ಅದನ್ನ ನೋಡಿ ದಯವಿಟ್ಟು ಪದೇ ಪದೇ ನಾನು ಸೈಕಲ್ ಮಾಡಿದ್ರೆ ಹೋರಾಟ ಹೇಳ್ಬೇಡಿ. ನಿಮ್ಮ ಬಗ್ಗೆ ಗೌರವ ಇದೆ. ನೀವು ಯಾವಾಗಲೂ ಕೊನೆಯವರು ನಮ್ಮ ನಾಯಕರು. ನೀವು ನಿಮ್ಮ ಬಗ್ಗೆ ಗೌರವ ಇದೆ, ನಮಗೆ ಒಳ್ಳೆಯದೆ. ನೀವು ಮತ್ತೊಮ್ಮೆ ಮಾತಾಡಿ ವಿಜೇಂದ್ರ ಅವರು ಈಗ ಬಂದಾರಂದ್ರು. ತಮ್ಮ ಏನ ಯಾಕೆ ಬಂದಿರ್ಪ ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ ಬಂದಿದ್ದೆ. ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ ಬಂದಿದ್ದೆ. ಇವತ್ತು ಆ ಹರಾಮಿ ದುಡ್ಡು ಒಂದು ಎಲ್ಲ ಖರೀದಿ ಮಾಡಿಡ್ತಾರ. ನನ್ನ ತ್ಯಾಗ ಬಂದ ದುಡ್ಡು ಮಾಡ ವಿಜೇಂದ್ರ. ನನ್ನ ತ್ಯಾಗ ಮಾಡಿದ ದುಡ್ಡು ನೀನು ಬೇಕಾದ್ರೆ ಎಲ್ಲೂ ರಾಜ್ಯದ ಮೂಲ ಶಕ್ತಿ ಇದೆ. ಆ ಪಕ್ಷಕ್ಕೆ ಬರುವ ಪಕ್ಷಿಗೆ ಅಪಮಾನ ಮಾಡೋದಿಲ್ಲ. ನಿನ್ನಂತ ಸಣ್ಣ ಹುಡುಗ ಅಲ್ಲ. ನಾನು ಒಬ್ಬ ನಿಷ್ಠಾವಂತ ಬಿಜೆಪಿ ಶಾಸಕ. ನಾನು ಭಾರಿ ಸೀನಿಯರ್ ಶಾಸಕ. ನಾನು ಅಶೋಕ ಬಿಜೆಪಿ ಇಬ್ಬರ ಸೀನಿಯರ್ ಇದೆ. ಭಾರತೀಯ ಜನತಾ ಪಕ್ಷದಲ್ಲಿ ಅಶೋಕ್ ನಾನೇ ಇಬ್ಬರ ಸೀನಿಯರ್. ನಾವೇ ನಮ್ಮಲ್ಲಿ ಒಬ್ಬ ಬಹುಶಃ ಲಿಂಗಾಯತ ನಾಯಕನಾಗಿ ಇವತ್ತು 14 ತಯಾರು ಮಾಡಿದ್ವಿ ನಾವು. ಯಾಕಂದ್ರೆ ವಿಜೇಂದ್ರ ಲೈಕ್ ಆಗಿಲ್ಲ. ಯಾಕೆ ವಿಜೇಂದ್ರ ಅಧ್ಯಕ್ಷ ಆದ ತಕ್ಷಣ ಅವ್ನು ಲಿಂಗಾಯತ ನಾಯಕರಿಗೆ ನಾವು ಸ್ವೀಕಾರ ಮಾಡ್ತಿದ್ವು. ಇವತ್ತು ನಾವು ಒಬ್ಬ ಬಹುಸಂಖ್ಯಾತ ನಾವು ನಾಯಕರ ಆರಿಸಿದ್ದೇವೆ.
ಅವ್ರಿಗೆ ಆಶೀರ್ವಾದ ಮಾಡಿ ಯಡಿಯೂರಪ್ಪನವರೇ ಸರ್ಕಾರ ಕೊಡಿ ಅವ್ರನ್ನ ನಾ ದೊಡ್ಡ ನಾಯಕ ಮುಂದಿನ ಒಳ್ಳೇದಾಗ್ತದೆ. ಯತ್ನಾಳ್ ನಾ ಆಗ್ಬೋದು ಅದೇ ಸರ್ಕಾರ ಆಗ್ಬೋದು, ನಾ ಬೇಡ. ಒಬ್ಬ ಬಹುಶಂಕರ ಯತ್ನಾಳ್ ಇರುತ್ತೆ, ಅವ್ನು ಒಪ್ಕೊಂಡು ಅವ್ನ ಪರವಾಗಿ ಹೋರಾಟ ಮಾಡೋದು ನಾವು. ಅದಕ್ಕೆ ದಯವಿಟ್ಟು ನೀವು ಸುಳ್ಳು ಪದ ಮಾಡಿ ಲಿಂಗಾಯತರ ಬಗ್ಗೆ ಲಿಂಗಾಯತರ ಅಪಪ್ರಚಾರ ಮಾಡಬೇಡಿ. ಲಿಂಗಾಯತ ನಾಯಕ ನಮ್ಗೆ ಬಹಳಷ್ಟು ಅದಾರ, ಯತ್ನಾಳ್ ಅದಾರ, ಸಿದ್ದೇಶ್ ಅದಾರ, ಇನ್ನು ಅನೇಕ ನಾಯಕರದಾರ, ಎಲ್ಲ ಬಹಳ ಮಂದಿ ಅದಾರ, ಬಸವ ಬೊಮ್ಮಾಯಿ ಅದಾರ, ಎಲ್ಲ ಇನ್ನೂ ಅನೇಕ ನಾಯಕರೆಲ್ಲ ಕುಡ್ಕೊಂಡು ನಾವು ಪಕ್ಷ ನಡ್ತೇವೆ. ನಿಮ್ಮ ಆಶೀರ್ವಾದ ಇರಲಿ. ನೀವೇನು ನಮ್ಮ ನಾಯಕರಾದ ಯಡಿಯೂರಪ್ಪನವರೇ, ನೀವು ನಮ್ಮ ಸದಾ ನಮ್ಮೆಲ್ಲ ಆಶೀರ್ವಾದ ಇರಲಿ. ಮತ್ತೊಂದು ಬಾರಿ ಈ ವೇದಿಕೆ ಸೂಕ್ತಲ್ಲ, ಇನ್ನು ಬಹಳಷ್ಟು ವಿಷಯ ಅದಾವ. ಅದಕ್ಕೆ ನಾ ಈ ಒಂದೇ ಶಿಕ್ಷಣ ಈ ಪಕ್ಷ ವೇದಿಕೆ ಇರೋದ್ರಿಂದ ಯಾಕಂದ್ರೆ ಸರ್ಕಾರ ಅಲ್ಲೇ ಮುಗಿತಾರೋ ಈ ಪಕ್ಷ ವೇದಿಕೆ ಇಲ್ಲಿ ಅದಕ್ಕೆ ನಾವು ದಯವಿಟ್ಟು ವಿಜೇಂದ್ರ ಮತ್ತೊಮ್ಮೆ ಮನವಿ ಮಾಡ್ಕೋದಿಲ್ಲ. ನೀವು ಸಣ್ಣ ಹುಡುಗ, ನೀವು ನೀಗುವುದಿಲ್ಲ. ಪಕ್ಷದ ಅಧ್ಯಕ್ಷ ಮಾಡಕ್ಕೆ ಒಳ್ಳೆಯದು ಎಂಬ ಸಹಕಾರ ಮಾಡಿ ಅಷ್ಟು ಹೈಕಮಾಂಡ್